ಕೊಕ್ರೆಬೆಳ್ಳೂರಲ್ಲಿ ಕೊಕ್ರೆಗಳನ್ನೆಲ್ಲ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು, ಕೊಕ್ರೆಬೆಳ್ಳೂರು ತುಂಬಾ ಇತಿಹಾಸ ಇದೆ. ಈ ಕೊಕ್ರೆನ ಅವರು ಮಕ್ಕಳಂತೆ ನೋಡ್ಕೋತಾರೆ ಈ ಊರಲ್ಲಿ. ಸೊ ಅದರಿಂದ ನಾನು ಡ್ರೋನ ಶಾರ್ಟ್ ತೆಗಿಯೋಕ್ಕಾಗಲಿಲ್ಲ. ಜಸ್ಟು ಓಕೆ ಡಿಸ್ಟರ್ಬ್ ಆದರೆ ಹೋಗ್ಬಿಡ್ತಾವಂತೆ. ಸೊ ಮರದಲ್ಲಿರೋದು ಮಾತ್ರ ಜಸ್ಟು ವೀಡಿಯೋ ಮಾಡಿದೆ. ಈ ಪುರಾತನ ಕಾಲದ ಹೇಳೋ ಪ್ರಕಾರ ಈ ಪಕ್ಷಿ ಬರ್ದೇವ್ರೇ ದೇವ್ರ ಮೊರೆ ಹೋಗೋರಂತೆ. ಈ ಪಕ್ಷಿ ಬರಲಿಲ್ಲ ಅಂದರೆ ಜನರಿಗೆ ಕಾಯಿಲೆ ಬರುತ್ತೆ, ಅದು ಬರುತ್ತೆ ಅಂತ ಅವ್ರ ನಂಬಿಕೆ ಇದೆ. ಸೊ ಇದನ್ನು ಒಂಥರ ದೇವ್ರ ಥರನೇ ನೋಡ್ತಾರೆ ಇಲ್ಲೆಲ್ಲ ಹೇಳಿದ್ದು ನನಗೆ. ಮುಂಚೆ ಕಾಯಿಲೆ ಇದು ಬಂದಾಗ ಅದು ಎಲ್ಲ ಪರಿಹಾರ ಆಯಿತು ಅನ್ನೋ ನಂಬಿಕೆ ಮೇಲೆ ಅದನ್ನ ಇನ್ನೂ ಚೆನ್ನಾಗೇ ನೋಡ್ಕೋತಾರೆ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಷ್ಟೇ, ಅದೇನಾದ್ರು ಕಾಯಿಲೆ ಬಂದರೆ ಬಂದರೆ ಆ ಕೇಜಲ್ಲಿ ತೋರಿಸೋದ್ನಲ್ಲ ವೀಡಿಯೋದಲ್ಲಿ, ಅಲ್ಲೋಗಿ ಇದನ್ನು ಚಿಕಿತ್ಸೆ ಕೊಟ್ಟು ಅದನ್ನು ಗುಣಪಡಿಸ್ತಾರೆ ಅಂತ ಗೊತ್ತಾಯಿತು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೆ ಅಲೆಮಾರಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾನೆ ಅಂತ ನೀವೇ ಗೆಸ್ ಮಾಡಿ. ಟೇಕ್ ಕೇರ್. ನೋಡ್ಬೋದು ಮರದಲ್ಲಿರೋ ಪೇಂಟೆಡ್ ಸ್ಟ್ರೋಕು. ಇದು ಒಂದರಲ್ಲೇ 5 ಕಲರ್ ಇರುತ್ತೆ ಒಂದು ಬೋರ್ಡಲ್ಲೇ. ಈಗ ಇದು ಇಲ್ಲಿಗೆ ನೆಕ್ಸ್ಟ್ ಮಾಡೋಕ್ಕೆ ಬಂದಿದೆಯಂತೆ. ಸೊ ದೂರದಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಹತ್ರ ಹೋದರೆ ಹೋಗ್ಬಿಡುತ್ತೆ, ದೂರದಿಂದನೇ ವೀಡಿಯೋ ಮಾಡಿ ಅಂತ ನೋಡ್ಬೋದು. ಏನಪ್ಪ ಅಂದರೆ ಇದು ಕೊಕ್ರೆಬೆಳ್ಳೂರು ಪಕ್ಷಿಧಾಮ. ಇಲ್ಲಿಗೆ ಪ್ರತಿ ವರ್ಷ ಜನವರಿಗೆ ಪೇಂಟೆಡ್ ಸ್ಟಾರ್ಕ್ಸು ವಲಸೆ ಬರ್ತವೆ. ಅಂದರೆ ಸೈಬೀರಿಯಾದಿಂದ ಬರೋದಿಲ್ಲ. ಸೈಬೀರಿಯಾದಿಂದ ಬಂದು ಜನವರಿಗೆ ಬಂದು ವಾಪಸ್ ಎಲ್ಲ ಜುಲೈಗೆ ಹೋಗುತ್ತೆ. ಅಂದರೆ ಸುಮಾರು ಇಲ್ಲ ಅಂದರೆ 1,000 ಪೇಂಟೆಡ್ ಸ್ಟಾರ್ಕ್ಸ್ ಅಂದರೆ ಬಣ್ಣದ ಕೊಕ್ಕರೆ ಪ್ರತಿ ವರ್ಷ ಸಂತಾನೋತ್ಪತ್ತಿಗೋಸ್ಕರ ಅಲ್ಲಿಂದ ಇಲ್ಲಿಗೆ ವಲಸೆ ಬಂದು ಎಲ್ಲಿ ಹಳ್ಳಿ ಜನಗಳು ವಾಸ ಮಾಡ್ತಾರೆ ಅಲ್ಲೇ ಬರ್ಡ್ಸು ಕೂಡ ನೆಸ್ಟ್ ಮಾಡ್ತವೆ. ಏನಕ್ಕಪ್ಪ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಯಾವ್ದಾರು ಫಾರೆಸ್ಟ್ಗಳು ಮತ್ತು ಯಾವುದೋ ಕೆರೆ ಕಟ್ಟೆ ಅಗ್ರಿಕಲ್ಚರ್ ಫೀಲ್ಡು ಎಲ್ಲಾರ ನೆಸ್ಟ್ ಮಾಡ್ಬೋದಿತ್ತು. ಇದೇ ಊರಿಗೆ ಏನು ಬರುತ್ತೆ ಏನಾರು ಒಂದು ರೀಜನ್ ಇರಬೇಕಲ್ಲ. ಏನು ರೀಜನ್ ಅಂದರೆ ಎಲ್ಲಿ ಹಳ್ಳಿ ಜನ ವಾಸ ಮಾಡ್ತಾರೆ ಮನೆ ಕಟ್ಕೊಂಡು ಆ ಮನೆ ಪಕ್ಕ ಇರೋ ಮರಗಳಲ್ಲಿ ನೆಸ್ಟ್ ಮಾಡ್ತವೆ. ಅಂದರೆ ಆ ಹಳ್ಳಿ ಜನ ಅವನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಯಾರು ಓಡಿಸಲ್ಲ, ತೊಂದರೆ ಕೊಡೋಲ್ಲ. ಮತ್ತು ಫುಡ್ನ ಸೋರ್ಸು ಮಂಡ್ಯ KRS ಡ್ಯಾಮ್ ತುಂಬುತ್ತೆ. ನೀರು ಮತ್ತು ಮೀನಿನ ಸೋರ್ಸು ವಿಲೇಜ್ ಸರೌಂಡ್ ಫುಲ್ಲು ವೆಟ್ಲ್ಯಾಂಡ್ಸು ಎಲ್ಲ ಇದೆ. ಮತ್ತು ಅದು ಮೊಟ್ಟೆ ಇಟ್ಟಿದ್ದು ಆಡ್ಸೋಬೇಕಾದ್ರೆ ಟೆಂಪ್ರೇಚರ್ ನಾರ್ಮಲಾಗಿರುತ್ತೆ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬಂದು 8 ತಿಂಗಳ ಕಾಲ ಇಲ್ಲೇ ಇದ್ದು ಮೊಟ್ಟೆ ಇಕ್ಕಿ ಮರಿ ಮಾಡಿ ಮರಿಗಳು ಸಾಕೊಂಡು ಜುಲೈ ಎಲ್ಲ ಹೊರಟೋಗುತ್ತೆ. ಆ ಮಧ್ಯದಲ್ಲಿ ಬಿದ್ದು ಹೋದಂಥ ಕೆಲವು ಮರಿಗಳನ್ನ ಇಲ್ಲಿ ಇಲಾಖೆಯವರು ಅದಕ್ಕೆ ಮೀನು ಕೊಟ್ಟು ಮತ್ತು ಪಶು ವೈದ್ಯಾಧಿಕಾರಿಗಳಿಂದ ಟ್ರೀಟ್ಮೆಂಟ್ ಕೊಡಿಸಿ ಅವನು ಹುಷಾರಾಗಿ ಅವನು ರಿಲೀಸ್ ಮಾಡ್ತಾರೆ. ಏನಕ್ಕಪ್ಪ ಇದಕ್ಕೋಸ್ಕರ ಇದೊಂದು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಪ್ರತಿ ವರ್ಷ ಬರ್ಡ್ಸ್ ಬರೋದು ಊರಿಗೆ ಈ ಪಕ್ಷಿಧಾಮಕ್ಕೆ ಕಡಿಮೆ ಆಗ್ತಿದೆ ಬರ್ಡ್ಸ್ ಬರೋದು. ಹಾಗಾಗಿ ಏನು ಬಿದ್ದಂಥ ಮರಿಗಳನ್ನು ಅದು ತಗೊಂಡು ಹೋಗಲ್ಲ ಮತ್ತು ಜನಗಳು ಅತಿ ಅಗ್ಗೂಡಾಗಿ ಬಿಡೋಕ್ಕಾಗಲ್ಲ. ಅಂಥವೆಲ್ಲನೇ ಒಂದು ಜಾಗದಲ್ಲಿ ಇಲಾಖೆಯಾದಂಥ ಜಾಗದಲ್ಲಿ ಪ್ರತಿ ವರ್ಷ ಬಿದ್ದವನ್ನ ರಕ್ಷಣೆ ಮಾಡ್ತಾರೆ. ಅದು ಏನೋ ಹಿಂಗೆಲ್ಲ ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಇದೊಂದು ಇಲಾಖೆಯಿಂದ ಗಿಫ್ಟ್ ಕೊಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಪ್ರತಿ ವರ್ಷ ಇಲ್ಲ ಅಂದರೂ 40-50 ಬರ್ಡ್ಸ್ನ ಬಿದ್ದಂಥವು ರಕ್ಷಣೆ ಮಾಡ್ತಾಯಿದ್ದಾರೆ. ಈಗ ಪೆಲಿಕಾನ್ಸ್ ಈಗ ಆಲ್ರೆಡಿ ಬಂದಿದೆ. ಪೆಲಿಕಾನ್ಸ್ ಅಂದರೆ ಕನ್ನಡದಲ್ಲಿ ಹೆಜ್ಜಾರ್ಲೆ ನವಂಬರ್ಗೆ ಬಂದು ಅದು ಏಪ್ರಿಲ್ ಮೇಗೆಲ್ಲ ಹೊರಟೋಗುತ್ತೆ. ಈಗ ಆಲ್ರೆಡಿ ಬ್ರೀಡಿಂಗ್ ಆಗಿದೆ. ಅದು ಇಲ್ಲ ಅಂದರೂ ಒಂದು 75 ಜೊತೆ ಅಂದರೆ 150 ಬರ್ಡ್ಸ್ ಬಂದಿದೆ. ಅದು ಜಾಸ್ತಿ ಆಲದ ಮರಗಳಲ್ಲಿ ಗೂಡು ಕಟ್ಟೋದು. ಮತ್ತು ಪೇಂಟೆಡ್ ಸ್ಟಾರ್ಕ್ಸ್ ಎಲ್ಲ ಹುಣಸೆ ಮರಗಳಲ್ಲಿ, ಚುಚ್ಚುಲಿ, ಬುಗುರಿ ಮರ ಮತ್ತು ರೈನ್ ಟ್ರೀ ಈ ಮರಗಳಲ್ಲಿ ಗೂಡು ಕಟ್ಟುತ್ತೆ. ಗೂಡು ಕಟ್ಟಿ ವಾಪಸ್ಸು ಜೂನ್ ಜುಲೈ ಹೊರಟೋಗುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಪೆಲಿಕಾನ್ಸ್ ಉದ್ದ ಇದ್ದೀರ ಅದಕ್ಕೆ. ಇದೇ ನಾನು ಹೇಳಿದ್ದು ಪೇಂಟೆಡ್ ಸ್ಟ್ರೋಕ್. ಹಿಂಗೆ ನಿಂತಿರುತ್ತೆ ನೋಡ್ಬೋದು. ಏನಾದ್ರು ಬಂದಾಗ ಮಾತ್ರ ಮೂಮೆಂಟ್ ಆಗುತ್ತೆ. ಇದು ಪೇಂಟ್ ಓಕೆ. ನಾನು ನಿಮ್ಮ KLA ಮಾರಿ. ಇವತ್ತು ಎಲ್ಲೋಗ್ತಾ ಇದ್ದಾನೆ ಈ ಕ್ರೇಜಿ ಲೋಯಿ ಅಂದರೆ
ಕೊಕ್ರೆಬೆಲ್ಲೂರು ಅಂತಾನೆ, ಕೊಕ್ರೆ ಅಂದ್ರೇ ಗೊತ್ತಲ್ಲ ಬರ್ಡ್ ಅದು. ಅಲ್ಲಿರೋ ಬರ್ಡ್ ಸ್ಯಾಂಚುರಿಗೆ ಹೋಗ್ತಾಯಿದ್ದೀನಿ. ಇಲ್ಲಿದ್ದೀನಿ, ಇಲ್ಲಿಂದ 13 ಕಿಲೋಮೀಟರ್ಸ್ ಇದೆ. ಚುಚ್ಚಿಬಿಟ್ರೆ ಕಷ್ಟ, ದಿಕ್ ಬೇರೆ ಉದ್ದ ಇದೆ ನೋಡಿ.